ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಬದನೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಈ ಥರ ಕಪ್ಪು ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ, ಒಂದು 3. ಇದಕ್ಕೆ ಮಸಾಲೆ ನೋಡ್ಕೊಳ್ಳೋಣ. ನಾನು 6-7 ಒಣಗಿದ ಮೆಣಸಿನ್ಕಾಯಿ ತಗೊಂಡು ಬಿಸಿನೀರಲ್ಲಿ ನೆನೆ ಹಾಕಿದ್ದೆ ಒಂದು ಅರ್ಧ ಗಂಟೆ ಮುಂಚೆ. ಈಗ ಮೊದಲಿಗೆ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ ಈ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡ್ತೀನಿ. ನಾನೇನು ನೆನೆಸಿದ್ನಲ್ಲ ಆ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ತಗೊಂಡು ಸುಲ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಷ್ಟೇ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದು ಗಟ್ಟಿಯಾಗಿ ರುಬ್ಕೋಬೇಕು. ಇದನ್ನು ಇವಾಗ ರುಬ್ಕೊಂಡು ಬರ್ತೀನಿ. ಇಲ್ವಲ್ವ, ಅದೇ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ತುಂಬ ನೀರಾಗಿ ಮಾಡ್ಕೋಬಾರ್ದು, ಗಟ್ಟಿಯಾಗಿ ರುಬ್ಕೋಬೇಕು. ಇದನ್ನು ಗಟ್ಟಿಯಾಗಿ ರುಬ್ಕೊಂಡು ಬರ್ತೀನಿ. ನಾನು ರುಬ್ಕೊಂಡು ಬಂದಿದ್ದೀನಿ ಖಾರ ನೋಡಿ. ಇದಕ್ಕೆ ನಾನು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಈ ಮಸಾಲೆ ಎಲ್ಲ ಕೂಡ ತಗೊಂಬಿಡೋಣ. ಈಗ ಇದೆಲ್ಲ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೀನಲ್ಲ, ಇದೊಂದು ಸರಿ ಬೇಕಾದರೆ ಒಂದು ಬಟ್ಲು ತಗೋಬೋದು ನೀವು. ಇದೆಲ್ಲ ನಾನು ಇದರಲ್ಲಿ ಮಾಡೋಣ ಅಂದ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನಾನು ಒಂದು ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ. ಬಟ್ಲಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನನ್ನ ಬದನೆಕಾಯಿ ಆಲ್ರೆಡಿ ತೊಳ್ಕೊಂಡಿದ್ದೀನಿ. ಈಗ ನಾವು ಉದ್ದ ಮಾಡ್ಕೋಬೇಕು ಪೀಸ್. ಈ ಥರ ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಉದ್ದ ಬದನೆಕಾಯಿ ಬರುತ್ತಲ್ಲ ದೊಡ್ಡದು, ಅದರಲ್ಲೂ ಮಾಡ್ಕೊಳ್ಬೋದು. ನಾನು ಚಿಕ್ಕದೆಲ್ಲ ತೋರಿಸೋಣ ಅಂದ್ಬಿಟ್ಟು ಇದು ನೀರು ಹಾಕ್ಕೊಂಬಿಡೋಣ. ಫಸ್ಟು ಕಟ್ ಮಾಡಿಬಿಟ್ಟು ಈ ಥರನೂ ಸ್ಲೈಸ್ ಮಾಡ್ಕೊಬೋದು ನಾವು ನೋಡಿ. ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಬಿಡ್ಬೇಕು. ಈ ಥರ ಕಟ್ ಮಾಡಿದ್ರೆ ನಮಗೆ ಹುಳ ಇದ್ದರೆ ಗೊತ್ತಾಗ್ಬಿಡುತ್ತೆ. ಈ ಥರ ಕಟ್ ಮಾಡಿಕೊಂಡು ಈಗ ನೀರಿಗೆ ಹಾಕ್ಬಿಟ್ಟಿದ್ದೀನಿ. ಈಗ ನಾವೇನು ಮಾಡೋಣ ಅಂದರೆ ಒಂದು ಪೀಸ್ ತಗೊಳ್ಳೋಣ. ಈ ಥರ ನೋಡಿ, ಈಗ ಒಂದು ಪೀಸ್ ತಗೊಂಡು ಈ ಥರ ಕಟ್ ಮಾಡ್ಕೊಳ್ಳೋಣ. ತುಂಬ ಆಳವಾಗಿ ಬೇಡ, ಈ ಥರ ಸ್ಲೈಂಟಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಮಸಾಲೆ ಎಲ್ಲ ಒಳಗಡೆವರೆಗೂ ಹೋಗುತ್ತೆ ಅಂತ ಅಷ್ಟೇ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ, ತಿರ್ಗದ ನೀರಿಗೆ ಹಾಕ್ಕೊಳ್ಳೋಣ. ಕಪ್ಪಾಗಿಬಿಡುತ್ತಲ್ವ, ಅದಕ್ಕೆ ಇನ್ನೊಂದು ತೋರಿಸ್ತೀನಿ ನೋಡಿ. ಈ ಥರ ಸ್ಲೈಂಟಾಗಿ ಕಟ್ ಮಾಡ್ಕೊಳ್ಳೋಣ. ತಿರುಗಿಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳೋಣ. ತೋರಿಸ್ತೀನಿ ಈ ಥರ. ತುಂಬ ಆಳು ಕಟ್ ಮಾಡ್ಕೊಂಬಿಟ್ರೆ ಪೀಸ್ ಥರ ಆಗಿಬಿಡುತ್ತೆ. ಅದೇ ಥರ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನೆಲ್ಲ ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ಲೇಟ್ ತಗೊಳ್ತೀನಿ. ಪ್ಲೇಟಿಗೆ ಜಾರ ಪಕ್ಕಕ್ಕೆ ಇಟ್ಕೊಂಡು ಮಸಾಲೆ ಹಾಕೋಣ. ನೋಡಿ, ನಾವು ಫಿಶ್ಗೆಲ್ಲ ಮಸಾಲೆ ಹಾಕಲ್ವಾ, ನೋಡಿ ಈ ಥರ ಮಾಡಿಕೊಂಡು ಒಳಗಡೆವರೆಗೂ ಹೋಗಬೇಕು ಮಸಾಲೆ. ಇಲ್ಲಾಂದರೆ ಕೈಯಲ್ಲೇ ಸ್ಪೂನ್ಗಿಂತ ಕೈ ಬೆಸ್ಟ್ ಏನು ಮಾಡಿದ್ರು ನೋಡಿ.
ಈ ಥರ ಮಸಾಲೆ ಎಲ್ಲ ಅಪ್ಲೈ ಮಾಡಿಬಿಟ್ಟು ಒಂದು 5 ನಿಮಿಷ ನೆನೆಯಾಗಿ ಬಿಡೋಣ. ಹಿಂಗಂದ್ರೂ ಇದಾಗುತ್ತೆ, ಇದರೊಳಗಡೆ ಎಲ್ಲ ಮಸಾಲೆ ಹೋಗುತ್ತೆ. ಇವಾಗ ಒಳಗಡೆ ಎಲ್ಲ ಮಸಾಲೆ ಹೋಯ್ತು. ಈಗ ಅದೇ ಥರ ಎಲ್ಲ ನಾನು ಮಾಡ್ಕೊಂಡು ಬಿಡ್ತೀನಿ. ಇದು ಮಸಾಲೆ ಎಲ್ಲ ಹಚ್ಚಿ ಒಂದು 5 ನಿಮಿಷ ರೆಸ್ಟಿಗೆ ಬಿಡೋಣ. ರೆಸ್ಟಿಗೆ ಬಿಟ್ಟು ಆಮೇಲೆ ಫ್ರೈ ಮಾಡೋಣ. ಈಗ ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾಗಿದೆ. ನಾನು ಇದೆಲ್ಲ ಒಂದೊಂದೇ ಹಾಕ್ಕೊಂಡು ಬರ್ತೀನಿ. ಲೋ ಫ್ಲೇಮಲ್ಲಿ ಇಡಬೇಕಿದು. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿಟ್ಟು ಆ ಕಡೆ ತಿರುಗಿಸಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನನಗೆ ಒಂದು ಲಿಡ್ ಮುಚ್ಚಿಬಿಡ್ತಾಯಿದ್ದೀನಿ. ಈಗ ಒಂದು ಲಿಡ್ ಮುಚ್ತೀನಿ. ಒಂದು 2 ನಿಮಿಷ ಆದಮೇಲೆ ತಿರ್ಗಾ ಆ ಕಡೆ ಫ್ರೈ ಮಾಡ್ತೀನಿ, ಆ ಕಡೆ ತಿರುಗಿಸ್ತೀನಿ. ಈಗ 2 ನಿಮಿಷ ಆಗಿದೆ, ನೋಡೋಣ. ತಿರುಗಿಸ್ತೀನಿ. ನೀರು ಹಾಕ್ಬಾರ್ದು, ಇದಕ್ಕೆ ಬರೀ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ನನಗೆ 1 ಸ್ಪೂನಷ್ಟು ಮಸಾಲೆ ಮಿಕ್ಕಿತ್ತು. ಈ ಮಸಾಲೆ ಇದರಲ್ಲಿ ಹಾಕ್ಬಿಡ್ತಾ ಇದ್ದೀನಿ. ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ. ಫಿಶ್ ಫ್ರೈ ಮಾಡ್ತೀವಲ್ಲ ಅದೇ ಥರ. ಈಗ ಇನ್ನೊಂದು 2 ನಿಮಿಷ ಈ ಕಡೆ ಫ್ರೈ ಆಗಲಿ. ಈಗ ನೋಡೋಣ ಬನ್ನಿ, 2 ನಿಮಿಷ ಆಗಿದೆ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಆ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ. ಸ್ಮೆಲ್ಲು ಅಷ್ಟೇ ಘಮ ಘಮ ಅಂತ ಬರ್ತಾಯಿದೆ. ಒಳಗಡೆ ಎಲ್ಲ ಕಟ್ ಮಾಡಿದ್ವಲ್ಲ, ಒಳಗಡೆ ಎಲ್ಲ ಮಸಾಲೆ ಹೋಗಿ ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು 2 ನಿಮಿಷ ಈ ಕಡೆ ಫ್ರೈ ಆಗಿ, ಆವಾಗಲೇ ಬೆಂದೋಗ್ಬಿಟ್ಟಿದೆ ಇದು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಿದ್ರೆ ಚೆನ್ನಾಗಿದೆ. ಇನ್ನೊಂದು 2 ನಿಮಿಷ ಲಿಡ್ ಮುಚ್ಕೊಳ್ಳೋಣ. ಈಗ ನೋಡೋಣ, 2 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು. ನಾನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದು ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ನಾನು ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಬದನೆಕಾಯಿ ಫ್ರೈ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಆ ಮಸಾಲೆ ಎಲ್ಲ ಒಳಗಡೆ ಹೋಗಿದೆ. ಫಿಶ್ ಥರನೇ ಇದೆ. ಸೈಡ್ ಡಿಶ್ಗೆಲ್ಲ ಚೆನ್ನಾಗಿರುತ್ತೆ. ಸೊಪ್ಪು ಸಾರು, ಸಾಂಬಾರ್ಗೆಲ್ಲನೂ, ಮತ್ತು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲಾದರೂ ಟ್ರಿಪ್ ಹೋದರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ರುಬ್ತೀವಲ್ಲ, ಆಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ರುಬ್ಕೊಳ್ಬೋದು. ಮನೆಗೆ ಅಂದರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು, ಅದೇ ನೆನೆಸಿರೋ ನೀರೇ ಇರುತ್ತಲ್ಲ, ಒಣಗಿದ ಮೆಣಸಿನ್ಕಾಯ್ದು, ಅದು ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೋದು. ಬೇಕಂದರೆ ಸ್ವಲ್ಪ ಬೆಲ್ಲ ಕೂಡ ನೀವು ಹಾಕ್ಕೊಳ್ಬೋದು. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇನ್ನೊಂದು 10 ನಿಮಿಷದಲ್ಲೇ ಫ್ರೈ ಆಗ್ಬಿಡುತ್ತಪ್ಪ ಇದು ನೋಡಿ. ಟೇಸ್ಟ್ ನೋಡೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅರ್ಧ ಗಂಟೆ ನೆನೆಸಿ ಸಾಕು, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಇದು. ಈ ಬದನೆಕಾಯಿ ಫ್ರೈ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.
ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಫ್ರೈ ಮಾಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದೆಲ್ಲ ಹಿಂಗೆ ಮಾಡಿಕೊಂಡು ಈ ಥರ ಕಲಿಸ್ಬಿಟ್ಟು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಇದು ದೊಡ್ಡ ದೊಡ್ಡ ಬದನೆಕಾಯಿ ಬರುತ್ತಲ್ಲ ಉದ್ದುದ್ದು, ಅದರಲ್ಲೂ ಮಾಡ್ಕೊಳ್ಬೋದು. ನಾನು ಈ ಚಿಕ್ಕ ಚಿಕ್ಕ ಬದನೆಕಾಯಲ್ಲಿ ಮಾಡಿದೆ. ನೀವು ಬೇಕಾದರೆ ಅದ್ರಲ್ಲಿ ಕೂಡ ಮಾಡ್ಕೊಳ್ಬೋದು.